ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಈ ಥರ ಇಂಜಿನಿಯರಿಂಗ್ ಕಂಟೆಂಟ್ನ ಫುಲ್ ಜೆನ್ಯೂನ್ನಾಗಿ ನಾನು ಕೊಡ್ತಾ ಹೋಗ್ತಾಯಿದ್ದೀನಿ. ನನಗೆ ಸಪೋರ್ಟ್ ಸ್ವಲ್ಪ ಕಡಿಮೆ ಸಿಗ್ತಾಯಿದೆ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಫಿಕ್ಸಿಂದ ಇನ್ಫಿಕ್ಸಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದನ್ನು 5 ಮಾರ್ಕ್ಸ್ ಕ್ವಶನ್ ಆಗು ಕೂಡ ಕೊಡ್ಬೋದು. ಸೊ ಫಸ್ಟ್ ಏನು ಮಾಡೋದು ಅಂತ ಅಂದರೆ ಸಿಂಪಲ್ ರೂಲ್ಸ್ನ ನೋಡ್ತಾ ಹೋಗೋಣ. ಸಿಂಪ್ಲಿ ಪುಷ್ ದ ಆಪರೆಂಟ್ ಟು ಸ್ಟ್ಯಾಕ್ ಅಂತಂದರೆ ನಾವೇನಾದ್ರೂ ಆಪರೆಂಟ್ಸ್ನ ನೋಡ್ತಾ ಹೋದರೆ ಅದನ್ನು ಡೈರೆಕ್ಟಾಗಿ ಪುಷ್ ಮಾಡಬೇಕು. ಆಪರೆಂಟ್ಸ್ ಅಂತ ಅಂದ್ರೇನು, ಎ ಇರ್ಬೋದು, ಬಿ, ಈ ಎ ಬಿ ಇ ಎಫ್ ಏನಿದೆ ಅದೆಲ್ಲದನ್ನು ಕೂಡ ನಾವು ಆಪರೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾದರೂ ಇಫ್ ಆಪರೇಟರ್ ಆ ಸೀಕ್ವೆನ್ಸಲ್ಲಿ ಏನಾದ್ರೂ ಆಪರೇಟರ್ ಬಂದರೆ ಪಾಪ್ ಆಪರೇಟರ್ and place between two operand. ಏನಾದರೂ ನಾವು ಆಪರೇಟರ್ ಅಂದ್ರೇನು, ಈ ಪ್ಲಸ್ ಇರ್ಬೋದು, ಈ ಡಿವಿಷನ್ ಇರ್ಬೋದು, ಈ ಮಲ್ಟಿಪ್ಲಿಕೇಶನ್ ಇರ್ಬೋದು, ಈ ಪ್ರತಿಯೊಂದನ್ನು ನಾವೇನಾದರೂ ನೋಡ್ತಾ ಹೋದರೆ ಅದನ್ನು ಏನು ಮಾಡಬೇಕು, ಎರಡು ಆಪರೆಂಟ್ನ ಮಧ್ಯೆ ನಾವು ಅದನ್ನು ಪ್ಲೇಸ್ ಮಾಡ್ತಾ ಹೋಗಬೇಕು. ಸೊ ಈ ವಿಡಿಯೋದಲ್ಲಿ ಸ್ಟ್ಯಾಕ್ನ ಯೂಸ್ ಮಾಡಿಕೊಂಡು ಪೋಸ್ಟ್ ಫಿಕ್ಸ್ನ ಹೇಗೆ ಇನ್ಫಿಕ್ಸ್ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ. ಸೊ ಪೋಸ್ಟ್ ಫಿಕ್ಸ್ ಅಂತ ಅಂದ್ರೇನು, ಆಪರೆಂಟ್ಸ್ ಆದಮೇಲೆ ಆಪರೇಟರ್ಸ್ ಬರ್ತವೆ. ನೋಡಿ ಇಲ್ಲಿ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಎಲ್ಲಿ ಬಂದಿದೆ, ಆಪರೆಂಟ್ಸ್ನ ಬರೆದ ಆದಮೇಲೆ ಆಪರೇಟರ್ಸ್ ಕೊನೆಯಲ್ಲಿ ಬಂದಿದೆ. ಸೊ ಇದನ್ನು ಏನಂತೀವಿ ನಾವು, ಪೋಸ್ಟ್ ಫಿಕ್ಸ್ ಅಂತ ಕರಿತೀವಿ. ನಾವೇನು ಮಾಡಬೇಕು, ಇನ್ಫಿಕ್ಸ್ ಆಪರೇಷನ್ ಅಂದರೆ ನಾರ್ಮಲ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಹೇಗೆ ಕನ್ವರ್ಟ್ ಮಾಡೋದು, ಫಸ್ಟ್ ಏನು ಮಾಡೋಣ ಅಂತ ಅಂದರೆ, ಮೊದಲನೇದು ಏನು ಕೊಟ್ಟಿದ್ದಾರೆ ನಮಗೆ, ಈ ಕ್ವಶನ್ನ ನೋಡಿ, ಕೊಟ್ಟಿದ್ದಾರೆ. ಒಂದು ಸ್ಟ್ಯಾಕನ್ನು ತಗೊತೀನಿ ನಾನು. ಸ್ಟೆಪ್ ವೈಸ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟೆಪ್ 1, ಫಸ್ಟ್ ಏನು ಮಾಡ್ತೀನಿ, ಎನ ನಾನೇನು ಮಾಡ್ತೀನಿ, ಪುಷ್ ಮಾಡ್ತೀನಿ. ಏನಂತ ಹೇಳಿದೆ, ಸಿಂಪ್ಲಿ ಪುಷ್ ದ ಆಪರೆಂಟ್ ಟು ದ ಸ್ಟ್ಯಾಕ್, ನೆಕ್ಸ್ಟ್ ಏನಿದೆ ಬಿ, ಅದು ಕೂಡ ಆಪರೆಂಟ್. ಸೊ ಏನು ಮಾಡ್ತೀನಿ, ಬಿಗೆ ಪುಷ್ ಮಾಡ್ತೀನಿ. ನೆಕ್ಸ್ಟ್ ಏನಿದೆ ನನಗೆ ಪ್ಲಸ್ ಪ್ಲಸ್ ಒಂದು ಆಪರೇಟರ್. ಇದು ಬಂದಾಗ ಏನು ಮಾಡ್ತೀನಿ ಅಂತ ಅಂದರೆ ಇಫ್ ಆಪರೇಟರ್ ಕಮ್ಸ್ ಪಾಪ್ ದ ಆಪರೇಟರ್ ಆ್ಯಂಡ್ ಪ್ಲೇಸ್ ಬಿಟ್ವೀನ್ ಟೂ ಆಪರೆಂಟ್. ಈ ಎರಡು ಆಪರೆಂಟ್ಸ್ನ ಮಧ್ಯ ಪ್ಲೇಸ್ ಮಾಡ್ತಾ ಹೋಗಬೇಕು. ಹೇಗೆ ಪ್ಲೇಸ್ ಮಾಡೋದು ಅಂತ ಅಂದರೆ, ಈಗ ಎನ ಪಾಪ್ ಮಾಡಬೇಕು, ಬಿನ ಪಾಪ್ ಮಾಡ್ತೀನಿ, ಮತ್ತು ಎರಡನ್ನೂ ಕೂಡ ಪಾಪ್ ಮಾಡಬೇಕು. ಫುಲ್ ಸ್ಟ್ಯಾಕ್ನ ನಾನು ಎಂಟಿ ಮಾಡ್ತಾ ಹೋಗ್ತೀನಿ. ಏನು ಮಾಡ್ತೀನಿ ಅಂತಂದರೆ, ಇದಕ್ಕೆ ಯಾಕಂತಂದರೆ ಲಾಸ್ಟಿಗೆ ಬಂದಿರೋದಕ್ಕೆ ಮತ್ತು ಫಸ್ಟಿಗೆ ಬಂದಿರೋದಕ್ಕೆ ಬಿ ಅಂತ ಕೊಡ್ತೀನಿ. ಸೊ ಇದರ ವ್ಯಾಲ್ಯೂ ಏನು, ಬಿ, ನೆಕ್ಸ್ಟ್ ಇದರ ವ್ಯಾಲ್ಯೂ ಏನು, ಸೊ ಇಲ್ಲಿ ಪೋಸ್ಟ್ ಫಿಕ್ಸಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಪೋಸ್ಟ್ ಫಿಕ್ಸಲ್ಲಿ ಹೇಗೆ ಆಪರೇಟರ್ನ ಎರಡು ಆಪರೆಂಟ್ಸ್ ಮಧ್ಯೆ ಹಾಕಬೇಕು ಅಂತಂದರೆ, ಬಿ ಆಪರೇಟರ್ ಈ ರೀತಿ ಹಾಕಬೇಕು. ಸೊ ನಮ್ಮ ಬಿಗ್ ಬಿ ವ್ಯಾಲ್ಯೂ ಏನು, ಅಂದರೆ ಫಸ್ಟ್ ಬಂದಿರುವಂಥ ಲೆಟರು. ನೆಕ್ಸ್ಟ್ ಆಪರೇಟರ್ ನಮ್ಗೆ ಯಾವುದು ಇಲ್ಲಿ ಬಂದಿರೋದು, ಆಪರೇಟರ್ ಯಾವುದು, ಪ್ಲಸ್ ಆಪರೇಟರ್, ನೆಕ್ಸ್ಟ್ ಯಾವುದಿರೋದು, ಅಂದರೆ ಬಿ. ಸೊ ಫಸ್ಟ್ ಬಂದಿದ್ದನ್ನ ನಾನು ಫಸ್ಟ್ ಬರೆದೆ, ನೆಕ್ಸ್ಟ್ ಪ್ಲಸ್ ಬರೆದೆ, ನೆಕ್ಸ್ಟ್ ಬಿ ಬರೆದೆ. ಸೊ ಎರಡು ಆಪರೆಂಟ್ಸ್ನ ಮಧ್ಯ ನಾನು ಆಪರೇಟರ್ನ ಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಎ ಪ್ಲಸ್ ಬಿ ಒಂದಾಯ್ತಾ. ನೆಕ್ಸ್ಟ್ ಸ್ಟೆಪ್ 2. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ಸ್ಟ್ಯಾಕಲ್ಲಿ ನಮಗೆ ನಾವು ಏನು ಆನ್ಸರ್ ಬರೆದಿದ್ವಿ ಅದೇ ಇಲ್ಲಿ ಸ್ಟ್ಯಾಕಲ್ಲಿ ಪುಷ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎ ಆಯಿತು, ಬಿ ಆಯಿತು, ಪ್ಲಸ್ ಆಯಿತು. ನೆಕ್ಸ್ಟ್ ಇ ಏನು ಆಪರೆಂಟ್, ಸೊ ಡೈರೆಕ್ಟಾಗಿ ಪುಷ್ ಮಾಡಬೇಕು. ನೆಕ್ಸ್ಟ್ ಎಫ್ ಏನು, ಒಂದು ಆಪರೆಂಟ್, ಸೊ ಡೈರೆಕ್ಟಾಗಿ ಪುಷ್ ಮಾಡಬೇಕು. ನೆಕ್ಸ್ಟ್ ಏನು, ಡಿವಿಷನ್. ಈ ಡಿವಿಷನನ್ನು ನಾನು ಇಲ್ಲಿ ಹಾಕಿದಾಗ ಆಪರೇಟರ್ ಬಂದಂಗಾಯಿತು. ಆಪರೇಟರ್ ಬಂದಾಗ ಏನು ಮಾಡಬೇಕು, ಎರಡು ಆಪರೆಂಟ್ಸ್ ಮಧ್ಯೆ ಬರೀತಾ ಹೋಗ್ಬೇಕು. ಹೇಗೆ, ಈ ಎಫ್ನ ನಾನೇನಂತ ತೊಗೊತೀನಿ, ಈ ಇನ ಏನಂತ ತೊಗೊತೀನಿ, ಬಿ. ಸೊ ಇದನ್ನು ಹೇಗೆ ಬರೀಬೇಕು, ಬಿ ಆಪರೇಟರ್ ಸೊ ಬಿನ ವ್ಯಾಲ್ಯೂ ಏನು, ಈ ಆಪರೇಟರ್ ಯಾವುದು, ಡಿವಿಷನ್. ನೆಕ್ಸ್ಟ್ ಏನು, ಎಫ್. ಸೊ ಎರಡು ಆಪರೇಷನ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಅದನ್ನು ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ ಸ್ಟ್ಯಾಕಲ್ಲಿ. ಫಸ್ಟ್ ಏನಿತ್ತು ನಮಗೆ, ಎ ಪ್ಲಸ್ ಬಿ, ನೆಕ್ಸ್ಟ್ ಏನೇ ಬಂತು, ಇ ಡಿವೈಡೆಡ್ ಬೈ ಎಫ್. ನೆಕ್ಸ್ಟ್ ಎಲ್ಲ ಆಯಿತು, ಆಯಿತು, ಎಫ್ ಆಯಿತು, ಡಿವಿಷನ್ ಆಯಿತು. ಕೊನೆಯಲ್ಲಿ ಉಳಿದಿರೋದೇನು, ಮಲ್ಟಿಪ್ಲಿಕೇಶನ್ ಸ್ಟಾರ್.
ಮಲ್ಟಿಪ್ಲಿಕೇಶನ್ ಹಾಕಿದಾಗ ಏನು ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ ಆಪರೇಟರ್ ಬಂತು. ಸೊ ನಾನು ಇವಾಗ ಏನು ಕನ್ಸಿಡರ್ ಮಾಡಬೇಕು ಅಂದರೆ ಇದು ಅಷ್ಟೂ ಒಂದು ಆಪರೆಂಡ್, ಇದು ಅಷ್ಟು ಕೂಡ ಒಂದು ಆಪರೆಂಡ್, ಎರಡು ಸಪ್ರೇಟ್ ಆಪರೆಂಡಾಗಿ ಕನ್ವರ್ತೀನಿ. ಅವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಎ, ಇದನ್ನು ಬಿ. ಸೊ ಹೇಗೆ ಬರಿಬೇಕು, ಬಿ ಆಪರೆಂಡ್, ಸೊ ಬಿ ಆಪರೇಟರ್ ಮತ್ತು ಎ ಹೇಗೆ ಬರೀತೀಯಾ, ಬಿ ಏನು ಎ ಪ್ಲಸ್ ಬಿ. ನೆಕ್ಸ್ಟ್ ಆಪರೇಟರ್ ಯಾವುದು, ಮಲ್ಟಿಪ್ಲಿಕೇಶನ್ ಸ್ಟಾರ್, ಎ ವ್ಯಾಲ್ಯೂನು ಇ ಡಿವಿಷನ್ ಬೈ ಎಫ್. ಸೊ ನಮಗೆ ಫೈನಲ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಬಂತು. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.